ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನನಗೆ ಸ್ವಲ್ಪ ಗಂಟ್ಲು ಸರಿ ಇಲ್ಲ ಇವತ್ತು, ಹಾಗಾಗಿ ವಾಯ್ಸು ಸರಿಯಾಗಿ ಬರವಾತು. ವಿಡಿಯೋ ಸ್ಕಿಪ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಹಂಗೆ ವಾಯ್ಸ್ ಓವರ್ ಕೊಡಕತ್ತೀನಿ ನೋಡ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಹುಷಾರಾದ್ಮೇಲೆ ನೀಟಾಗಿ ವಾಯ್ಸ್ ರೆಡಿ ಆದಮೇಲೆ ನಾನು ಮೊದಲಿನ ಥರ ವಾಯ್ಸ್ ಓವರ್ ಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ರಿ. ಈ ವ್ಲಾಗ್ ಬಂದು ಸಂಡೇ ಈವ್ನಿಂಗ್ ವ್ಲಾಗ್ ನೋಡ್ರಿ. ಇದು ನಾನು ಮಾರ್ನಿಂಗಿಂದ ಮಧ್ಯಾಹ್ನದವರೆಗೂ ವ್ಲಾಗ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿನ್ನೆ ವಿಡಿಯೋದಲ್ಲಿ. ಇದು ಈವ್ನಿಂಗ್ ವ್ಲಾಗ್. ಸಂಜೆ ಮುಂದೆ ಮತ್ತು ವ್ಲಾಗ್ನ ನಾನು ಶುರು ಮಾಡಿದ್ನಿ. ಮಧ್ಯಾಹ್ನ ಸ್ನಾನ ಮಾಡಿ ಬಂದು ಊಟ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದಾದ್ಮೇಲೆ ಸಂಜೆ ಮುಂದೆ ಮತ್ತು ವ್ಲಾಗ್ ಮಾಡಿರಾತು ನೈಟ್ವರೆಗೂ. ನಾನು ಏನೇನೆಲ್ಲ ನಾಳೆ ಬೆಳಗ್ಗೆ ಅಡುಗೆ ಮಾಡೋಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ಅನ್ನೋದು ವ್ಲಾಗಲ್ಲಿ ಶೇರ್ ಮಾಡ್ಕೋಬೇಕಂತೇಳಿ ನಾನು ಸಂಜೆ ಮುಂದೆ ವ್ಲಾಗ್ನ ಶುರು ಮಾಡೀನಿ. ಸಾನ್ವಿ ಬ್ರೆಡ್ ಟೋಸ್ಟ್ ಬೇಕಂತ ಹೇಳತ್ತಿದ್ಲು, ಅದಕ್ಕಾಗಿ ಆಕೆಗೆ ಬ್ರೆಡ್ನ ಟೋಸ್ಟ್ ಮಾಡಿ ಕೊಡಕತ್ತಿದ್ನಿ. ಇದ್ರಾಗೆ ನಾನು ಉಪ್ಪು ಖಾರ ಏನು ಹಾಕತ್ತಿರಲಿಲ್ಲ. ಪೀನಟ್ ಬಟರ್ ಬರ್ತದಲ್ಲ ಅದು ಇತ್ತು ಮನೆಯೊಳಗೆ, ಹಾಗಾಗಿ ಅದನ್ನು ನಾನು ಹಾಕಿ ಕೊಟ್ರಾತಂತೇಳಿ ಇವಾಗ ಟೋಸ್ಟ್ ಮಾಡತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಬ್ರೆಡ್ ಇದ್ದು ನಾನು ಪನ್ನೀರ್ದು ಸ್ಯಾಂಡ್ವಿಚ್ ಮಾಡ್ಬೇಕಂತೇಳಿ ತೊಗೊಂಡು ಬಂದಿದ್ನಿ, ಆದ್ರೆ ಮಾಡಲೇ ಇಲ್ಲ. ಬ್ರೆಡ್ಡನ್ನು ಹಿಂಗೆ ಟೋಸ್ಟ್ ಮಾಡ್ಕೊಂಡು ತಿಂದ ಖಾಲಿ ಮಾಡಿಬಿಟ್ಟಿವಿ ನೋಡ್ರಿ. ನಾನು ಬೆಣ್ಣೆ ಕಡ್ದಿದ್ನಿ, ಅದು ಬೆಣ್ಣೆಯನ್ನು ಸ್ವಲ್ಪ ಇಟ್ಕೊಂಡಿದ್ನಿ, ಅದನ್ನು ಹಾಕಿ ನಾವು ಟೋಸ್ಟ್ ಮಾಡೋಣ, ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರತ್ತಿದ್ದೀವಿ. ಹಾಗಾಗಿ ಸಾನ್ವಿಗೆ ಇಷ್ಟ ಆಗತ್ತಿದ್ದು. ಆಕೆ ಸ್ಕೂಲಿಗೇನು ಸ್ನ್ಯಾಕ್ಸಿಗೆ ಬ್ರೆಡ್ಡನ್ನು ಟೋಸ್ಟ್ ಮಾಡಿ ತೊಗೊಂಡು ಹೋಗಿದ್ಲು. ಹಾಗಾಗಿ ಈಗ ಸಂಜೆ ಮುಂದೆನೂ ನಾನು ತಿನ್ನೋಕದ ಬೇಕಮ್ಮ ಮತ್ತು ಪೀನಟ್ ಬಟರ್ ಹಚ್ಕೊಡು ಅಂತಂದ್ಲು. ಹಾಗಾಗಿ ನಾನು ಟೋಸ್ಟ್ ಮಾಡಿ ಇವಾಗ ಆಕೆಗೆ ಪೀನಟ್ ಬಟರ್ ಹಚ್ಚಿ ಕೊಡಕತ್ತಿದ್ನಿ. ಇದು ಪೀನಟ್ ಬಟರಿಂದ ನಾನೇನು ಟೇಸ್ಟ್ ಮಾಡಿಲ್ಲ, ಆದ್ರೆ ಸಾನ್ವಿ ಚಲೋ ಇತ್ತಂತಾಳೆ. ನನಗೇನು ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಈ ಥರದ್ದೆಲ್ಲ ತಿನ್ನೋಕೆ, ಹಾಗಾಗಿ ನಾನೇನು ಒಂದು ಸರಿ ಅದು ಟೇಸ್ಟ್ ಮಾಡಿಲ್ಲ. ಅಕ್ಕಿನ ಸ್ನಿಗ್ಧಗಳು ಮನೆಗೆ ತಿಂದು ಬಂದಿದ್ಲಂತ. ಆಮೇಲೆ ಮೈಸೂರಾಗ ನಮ್ಮ ಫ್ರೆಂಡ್ ಮನೆಯಾಗೂ ತಿಂದಿದ್ಲು. ನನಗೂ ಬೇಕಮ್ಮ ತೊಗೊಂಡು ಬಾ ಅಂತೇಳಿದ್ಲು. ನಾನು ಮೊದಲು ಸಣ್ಣದೊಂದು ಡಬ್ಬಿ ತೊಗೊಂಬಂದೀನಿ, ಆಕೆಗೆ ಇಷ್ಟ ಆದರೆ ಆಮೇಲೆ ದೊಡ್ಡ ಡಬ್ಬಿ ತೊಗೊಂಬಂದ್ರಾತಂತೇಳಿ ಸಣ್ಣದ ಡಬ್ಬಿ ತೊಗೊಂಬಂದೀನಿ. ಆಮೇಲೆ ಬೇಕಂದ್ರೆ ದೊಡ್ಡ ತೊಗೊಂಡು ಬಂದ್ರಾತಂತೇಳಿ, ಯಾಕಂದ್ರೆ ಮೊದಲು ದೊಡ್ಡ ತೊಗೊಂಡು ಬಂದ್ರೆ ಅದು ತಿನ್ನಲಿಲ್ಲ ಅಂದ್ರೆ ಸುಮ್ಮ ವೇಸ್ಟ್ ಆಗಿಬಿಡ್ತೈತಿ. ನನಗಂತೂ ಈ ಥರ ಎಲ್ಲ ಇಷ್ಟ ಆಗೋದಿಲ್ಲ, ಹಾಗಾಗಿ ನಮ್ಮ ಮನೆಯವರಂತೂ ಮೊದಲು ತಿನ್ನೋಂಗಿಲ್ಲ. ಆಕೆಗೋಸ್ಕರ ಸಣ್ಣದೊಂದು ಡಬ್ಬಿ ತೊಗೊಂಬಂದಿನಿ ಅಷ್ಟೇ. ಆಕೆನೂ ಚಲೋ ಆಯಿತು ಅಂತೇಳಿ ಇಷ್ಟಪಟ್ಕೊಂಡು ತಿನ್ನೋತಾಳು. ಆದರೆ ಆಕೆಗೆ ಚಾಕ್ಲೇಟ್ ಫ್ಲೇವರ್ ಬೇಕಾಗಿತ್ತಂತ. ನನಗದು ಯಾವುದೂ ಗೊತ್ತಿರಲಿಲ್ಲ. ಸುಮ್ಮನೆ ಅಂಗಡಿ ಹೋಗಿ ಪೀನಟ್ ಬಟರ್ ಕೊಡ್ರಿ ಏನಂತಲೇ ಅವ್ರು ಕೊಟ್ಬಿಟ್ಟಿದ್ರು, ಅದನ್ನ ತೊಗೊಂಡು ಬಂದೀನಿ ನಾನು. ಆಕೆ ಇದು ಆಯ್ತಮ್ಮ, ನೆಕ್ಸ್ಟ್ ಟೈಮ್ ತೊಗೊಂಡು ಬರಬೇಕಾದ್ರೆ ನೀನು ಚಾಕ್ಲೇಟ್ ಫ್ಲೇವರ್ ತೊಗೊಂಡು ಬಾ ಅಂತೇಳಿ ನನಗೆ. ಸರಿ ಆಯ್ತು ಅಂತೇಳಿ ಆಕೆಗೆ ಬ್ರೆಡ್ನ ಟೋಸ್ಟ್ ಮಾಡಿ ಕೊಟ್ನಿ. ಆಕೆ ನೋಡ್ಕೊತ ತಿನ್ಕೋತ ಕೂತ್ಲು. ಇವಾಗ ನಾನು ಊಟ ಎಲ್ಲ ಮುಗಿಸಿ ಪಾತ್ರೆ ತೊಳೆತಾರೆ ನೋಡ್ರಿ. ರಾತ್ರಿ ಊಟಕ್ಕೆ ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಮಧ್ಯಾಹ್ನ ಏನು ಇಡ್ಲಿ ಸಾಂಬಾರು ಮಾಡಿದ್ನಲ್ಲ ಅದರದ್ದು ಸಾರಿತ್ತು, ಅನ್ನ ಮಾಡಿನಷ್ಟೇ. ನಮ್ಮ ಮನೆಯವರಂತೂ ಇವತ್ತು ಸಂಡೇ ಅಂತೇಳಿ ಅವ್ರ ಫ್ರೆಂಡ್ಸ್ ಎಲ್ಲ ಅವ್ರು ನಾನ್ ವೆಜ್ ಮಾಡಿದ್ರಂತ ಅಲ್ಲಿ ಊಟ ಮಾಡೋಕೆ ಹೋಗ್ತೀನಿ ಹೇಳಿದರು. ಹಾಗಾಗಿ ಅಷ್ಟೊಂದೇನು ಅಡುಗೆ ಕೆಲಸ ಇರಲಿಲ್ಲಲ್ಲ, ನಾನು ಬರೀ ವೈಟ್ ರೈಸ್ ಮಾಡ್ಕೊಂಬಿಟ್ನಿ. ನಮ್ಮ ಮನೆಯವ್ರು ಇದ್ದಿದ್ರೆ ಏನಾದರೂ ಮಾಡ್ತಿದ್ನಿ, ಆದರೆ ಅವರ ಊಟಕ್ಕೆ ಇರಲಿಲ್ಲ. ಅದಕ್ಕೋಸ್ಕರ ವೈಟ್ ರೈಸು ಮತ್ತು ಮಧ್ಯಾಹ್ನದ ಸಾಂಬಾರು ಹಾಕ್ಕೊಂಡು ನಾವು ಊಟ ಮಾಡಿದ್ದೀವಿ. ಬೇಗನೆ ಊಟ ಮಾಡಿ ಮುಗಿಸ್ಕೊಂಡೇನ. ನಮ್ಮ ಮನೆಗೆ ಯಾವಾಗಲೂ ನಾವು 7 ಅಥವಾ 7:30ಗೆಲ್ಲ ಊಟ ಮಾಡಿಬಿಡ್ತೀವಿ. 8 o'clock ಅನ್ಕೊಡ್ಕ ಕಿಚನ್ ಎಲ್ಲ ಕ್ಲೀನ್ ಮಾಡಿ ನಾವು ಟಿ ವಿ ನೋಡ್ಕೊತ ಕೂತ್ಬಿಡ್ತೇವೆ ನೋಡ್ರಿ. ಮಲಗೋದ ಲೇಟ, ಬೇಗ ಏನು ಮಲಗಂಗಿಲ್ಲ. ಬಿಗ್ ಬಾಸ್ ಅದು ಎಲ್ಲ ನೋಡಿ ಮಲಗ್ತೀವಿ, ಆದ್ರೆ ಊಟ ಮಾತ್ರ ಬೇಗ ಆಗ್ತದೆ ನೋಡ್ರಿ. ನಮ್ಮ ಮನೆಯವ್ರು ಯಾವಾಗಲೂ ಬೇಗ ಊಟ ಮಾಡಬೇಕು, ಮಲಗೋಕ್ಕೂ ಮುಂಚೆ 2 hours ಮುಂಚೆಗೆ ನಾವು ಊಟ ಮಾಡಬೇಕಂತೇಳಿ ಅದನ್ನು ರೂಢಿ ಮಾಡಿಬಿಟ್ಟಾರೆ ನಮಗೆ ಮುಂಚೆಯಿಂದ. ಹಾಗಾಗಿ ನಾವು ಇವಾಗ 7:30 ಅಥವಾ 8ಗೆಲ್ಲ ನಾವು ಊಟ ಮುಗಿಸ್ಕೊಂಡ್ಬಿಡ್ತೀವಿ. ಒಂದೊಂದು ದಿವಸ ನಾನು ಸಂಜೆ ಮುಂದೆ ಏನಾದರೂ ತಿಂದ್ರೆ ಲೇಟಾಗಿ ಊಟ ಮಾಡ್ತೀನಿ. ಇಲ್ಲಂತಂದ್ರೆ ನಾನು ಹೆಂಗೂ ಬೆಳಗ್ಗೆ ನಾಷ್ಟ ಮಾಡೀನಿ ಅಂದ್ರೆ ಮಧ್ಯಾಹ್ನ ಊಟ ಮಾಡಿರೋಂಗಿಲ್ಲಲ್ಲ, ಹಾಗಾಗಿ ನನಗೂ ಸಂಜೆಗೆ ಬೇಗ ಹೊಟ್ಟೆ ಹಸಿವಾಗಿರ್ತೈತಿ. ನಾನು 6 ಗಂಟೆ 6:30ಗೆಲ್ಲ ಅಡುಗೆ ಕೆಲಸ ಶುರು ಮಾಡ್ಕೊಂಬಿಡ್ತೀನಿ. ಬೇಗ ಅಡುಗೆ ಮಾಡಿ 7:30ಗೆಲ್ಲ ನಮ್ಮ ಮನೆಯವರ ಆಫೀಸಿಂದ ಬಂದ ತಕ್ಷಣ ಅವ್ರ ಕೈಕಾಲು ಮುಖ ತೊಳ್ಕೊಂಡು ಚಾಗಿ ಏನು ಕುಡಿಯೋದಿಲ್ಲ, ಡೈರೆಕ್ಟ್ ಊಟ ಮಾಡಿಬಿಡ್ತಾರೆ. ಅವರು ಊಟ ಮುಗಿಕೊಡಕ್ಕೆ ಒಂದು 7:30 ಆಗಿಬಿಟ್ಟಿರ್ತೈತಿ. ಆಮೇಲೆ ನಾನು 8 ಅನ್ಕೊಡಕ್ಕೆ ಎಲ್ಲ ಪಾತ್ರೆ ತೊಳೆದು ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ. ಬೇಗ ಎಲ್ಲ ಕೆಲಸ ಮುಗಿತೈತೆ ನೋಡ್ರಿ. ನಾವು ಊಟ ಮಾಡಿದ ತಕ್ಷಣ ಮಲಗಬಾರ್ದಂತ, ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಫ್ಯಾಟ್ ಜಾಸ್ತಿ ಆಕತಿ ಮೈಯೊಳಗೆ. ಅದಕ್ಕಾಗಿ ನೀವು ಮಲಗೋಕ್ಕೂ ಮುಂಚೆ 2 hours ಮುಂಚೆ ನೀವು ಊಟ ಮಾಡಿರಿ. ಇವಾಗ 10 ಗಂಟೆಗೆ ನೀವು ಮಲಗ್ತೀರಂದ್ರೆ 8 ಗಂಟೆಗೆ ಊಟ ಮಾಡಿರಿ. 11 ಗಂಟೆಗೆ ಮಲಗ್ತೀವಂದ್ರೆ 9 ಗಂಟೆಗೆ ಊಟ ಮಾಡಿರಿ. ಅದನ್ನು ರೂಢಿ ಮಾಡ್ಕೊರಿ, ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಡೈಜೆಷನ್ಗೂ ಹೆಲ್ಪ್ ಆಗ್ತೈತಿ. ನಾವಂತೂ ಇವಾಗ ಸುಮಾರು ದಿವಸದಿಂದ ಇದೇ ರೊಟೀನ ಫಾಲೋ ಮಾಡ್ಕೊಬಂದೀವಿ.
ಊರಿಗೆ ಏನಾದರೂ ಹೋದ್ರಷ್ಟೇ ನಮ್ಮದು ರೊಟೀನ್ ಎಲ್ಲ ಮಿಸ್ ಆಗ್ತತಿ. ನಾವು ಬೆಂಗಳೂರಾಗಿದ್ದೀವಿ ಅಂದ್ರೆ ಕಂಟಿನ್ಯೂಸ್ ಆಗಿ ನಾವು ಹಿಂಗೆ ನೋಡ್ರಿ 7:30 ಊಟ ಮಾಡ್ಕೊಂಬಿಟ್ಟಿರ್ತೀವಿ. ಇವತ್ತು ಅಷ್ಟೇ ಬೇಗ ಊಟ ಮಾಡೀನಿ. ಊಟ ಮಾಡಿ ಕಿಚನೆಲ್ಲ ಪಾತ್ರೆ ಎಲ್ಲ ತೊಗೊಂಡು ಮುಸುರೆ ಎಲ್ಲ ತೆಗೆದು ಫಸ್ಟ್ ಪಾತ್ರೆ ಎಲ್ಲ ಸಿಂಕೆಲ್ಲ ತೊಳೆದ್ನಿ. ಆಮೇಲೆ ಪಾತ್ರೆ ಎಲ್ಲ ತಿಕ್ಕತ್ತೀನಿ ನೋಡ್ರಿ. ನಾನು ಮಧ್ಯಾಹ್ನ ಊಟ ಆದಮೇಲೂ ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿದ್ನಿ. ಹಾಗಾಗಿ ಸಂಜೆ ಮುಂದೆ ಜಾಸ್ತಿ ಪಾತ್ರೆ ಇರಲಿಲ್ಲ. ಇವಾಗ ಇರೋ ಬರೋದನ್ನೆಲ್ಲ ಇಡ್ಲಿ ಪಾತ್ರೆ ಆಮೇಲೆ ಎಲ್ಲನೂ ತೊಗೊಂಡು ಕ್ಲೀನ್ ಮಾಡ್ಕೊಳಕತ್ತಿದ್ನಿ. ರಾತ್ರಿ ಒಬ್ಬೊಬ್ಬರು ಪಾತ್ರೆ ತೊಳೆದು ಹಂಗೆ ಮಲಗ್ತಾರೋ, ಆದರೆ ಹಂಗೆಲ್ಲ ಮಲಗಬಾರ್ದಂತ. ಅದು ಅಷ್ಟೊಂದು ಒಳ್ಳೆಯದಲ್ಲ ಎಂಜಲು ಪಾತ್ರೆ ಎಲ್ಲ ಇಟ್ಕೊಂಡು ಮಲಗಬಾರ್ದಂತ. ಹಾಗಾಗಿ ರಾತ್ರಿ ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ನಾನು ಮಲ್ಕೊಂಡಿರ್ತೀನಿ. ನನಗೆ ಹುಷಾರಿಲ್ಲ ಆಗ್ತಿಲ್ಲ ಅಂದಾಗಷ್ಟೇ ಬಿಟ್ಟಿರ್ತೀನಿ. ಇಲ್ಲಂತಂದ್ರೆ ರೆಗ್ಯುಲರಾಗಿ ಇದು ನನ್ನ ರೂಟೀನ್ ನೋಡ್ರಿ. ದಿನ ತೊಳೆದು ರೂಢಿಯಾಗಿಬಿಟ್ಟೈತಿ. ಒಂದು ದಿವಸ ತೊಳೆದು ಬಿಟ್ಟನಂದ್ರೆ ನನಗೆ ಸರಿಯಾಗಿ ನಿದ್ದೆ ಬರೋಂಗಿಲ್ಲ, ಹಂಗಾಗಿಬಿಡ್ತೈತಿ. ಅದಕ್ಕಾಗಿ ನಾನು ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಇವತ್ತು ಅಷ್ಟೇ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಪಾತ್ರೆ ಎಲ್ಲ ತೊಳೆದು ಇನ್ನು ಗ್ಯಾಸ್ ಎಲ್ಲ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಾಳೆಗೆ ಅಡುಗೆಗೆ ನಾಷ್ಟಕ್ಕೆ ಏನೇನು ಪ್ರಿಪೇರ್ ಮಾಡ್ಕೋಬೇಕಲ್ಲ ಅದನ್ನೆಲ್ಲ ಇವತ್ತೇ ಹೆಚ್ಚಿಟ್ಕೊಂಡ್ರಾತಂತೇಳಿ ನಾನು ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ನಿ. ನನ್ನ ಟೈಮ್ ನನಗೆ ಯಾವಾಗ ಇರ್ತೈತಲ್ಲ ಅವಾಗೆಲ್ಲ ನಾನು ನಾಳೆದು ಏನು ಕೆಲಸ ಇರ್ತೈತಿ ಅದನ್ನು ಇವತ್ತಿನ ದಿವಸನ ಮುಗಿಸ್ಕೊಂಡು ಬಿಡ್ತೀನಿ. ನಾಳೆಗೆ ಸ್ವಲ್ಪ ನನಗೆ ಈಸಿ ಆಗ್ತೈತಿ ಅಂಥೇಳಿ ಹಿಂದಿನ ದಿವಸನೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಇಂಥವೆಲ್ಲ ಬಿಡಿಸಿಟ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡುವಾಗ ಬೇಗ ಬೇಗ ಆಗ್ತೈತಿ. ಇವಾಗ ವರ್ಕಿಂಗ್ ವುಮೆನ್ಸು ಸುಮಾರು ಜನ ಇರ್ತಾರೋ ಅವ್ರಿಗೆ ಬೆಳಗ್ಗೆ ಎದ್ದು ಎಲ್ಲ ತರಕಾರಿ ಎಲ್ಲ ಬಿಡಿಸ್ಕೊಂಡು ಬೇಗ ಅಡುಗೆ ಮಾಡ್ಕೊಂಡು ಹೋಗೋಕ್ಕಾಗತ್ತಿರಲ್ಲ. ಅಂಥವರು ಈ ಥರ ಮಾಡ್ಕೋಬೋದು. ರಾತ್ರಿ ನಾನು ಏನೇನು ಬೇಕಲ್ಲ ಅದನ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಬೇಗ ಒಗ್ಗರಣೆ ಹಾಕ್ಬೋದು. ನಾನೇನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ, ಮನೆಯೊಳಗೆ ಇರ್ತೀನಿ. ಆದರೂ ನಾನು 9 ಗಂಟೆಗೆಲ್ಲ ನಮ್ಮ ಮನ್ಯಾಗ ಅಡುಗೆ ರೆಡಿ ಇರಬೇಕು. ಹಾಗಾಗಿ ನಾನು ಹಿಂದಿನ ದಿವಸ ಎಷ್ಟಾಗ್ತದಲ್ಲ ಅಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಮಧ್ಯಾಹ್ನ ಖಾಲಿ ಕೂತಿರ್ತೀನಲ್ಲ ಆವಾಗನೇ ಅಂದ್ಕೊಂಡಿರ್ತೀನಿ ನಾಳೆ ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನೆಲ್ಲ ನಾನು ಬರೆದಿಟ್ಕೊಂಡಿರ್ತೀನಿ. ಅದಕ್ಕೆ ಏನೇನು ಬೇಕಾಗ್ತದಲ್ಲ ತರಕಾರಿ ದಿನಸಿ ಆಗಿರ್ಬೋದು, ಸೊಪ್ಪು ತರಕಾರಿ ಎಲ್ಲನೂ ಸಂಜೆ ಮುಂದೆ ಒಂದು 5 ಗಂಟೆ ಹಂಗೆ ಹೋಗಿ ಇಲ್ಲೇ ನಮ್ಮ ಮನೆ ಹತ್ರನೇ ಎಲ್ಲ ತರಕಾರಿ ಎಲ್ಲ ಸಿಗ್ತತಿ. ಸಂಜೆ ಮುಂದೆ ಹೋಗಿ ಅಲ್ಲೆಲ್ಲ ತೊಗೊಂಡು ಬರ್ತೀನಿ. ನಾನು ತೊಗೊಂಡು ಬಂದು ರಾತ್ರಿನೇ ಬಿಡಿಸಿ ಇಟ್ಕೊಂಡಿರ್ತೀನಿ. ಹಂಗಂತೇಳಿ ನಾನೇನು ಡೈಲಿ ತರಕಾರಿ ತರಕ್ಕೆ ಹೋಗಂಗಿಲ್ಲ. 3 ದಿವ್ಸಕ್ಕೊಂದು ಸರಿ ತರಕಾರಿ ತರಕ್ಕೆ ಹೋಗ್ತೀನಿ. ತರಕಾರಿ ತೊಗೊಂಡು ಬಂದಿರ್ತಾನೆ, ಅಲ್ಲಿ ಯಾವುದು ಫ್ರೆಶ್ ಆಗಿ ಚಲೋ ಕಾಣಿಸ್ತತಿ ಆ ತರಕಾರಿ ತೊಗೊಂಡು ಬಂದಿರ್ತೀನಿ. ತೊಗೊಂಡು ಬಂದು ಅದ್ರ ಮೇಲೇ ನಾನು 3 ದಿವಸ ಅಡುಗೆ ಮಾಡ್ಕೋತೀನಿ. ಮತ್ತು 3 ದಿವಸ ಆದಮೇಲೆ ಮತ್ತೆ ಹೋದಾಗ ಮತ್ತು ಬೇರೆ ಥರ ಏನಾದರೂ ತರಕಾರಿ ಸಿಕ್ತಂದ್ರೆ ಅದನ್ನು ತೊಗೊಂಡು ಬರ್ತೀನಿ. ಕಂಪಲ್ಸರಿಯಾಗಿ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಬೀನ್ಸ, ಕ್ಯಾರೆಟ್ ಇಷ್ಟಂತೂ ನಾನು ಯಾವಾಗಲೂ ರೆಡಿ ಇಟ್ಕೊಂಡಿರ್ತೀನಿ. ಮತ್ತು ಆಲೂಗಡ್ಡೆ, ತೆಂಗಿನಕಾಯಿ ಇಷ್ಟಿತ್ತು ಅಂದ್ರೆ ನಾವು ಏನಾದರೂ ಮ್ಯಾನೇಜ್ ಮಾಡಿ ಮನ್ಯಾಗ ಕಾಳಿದ್ದು ಅಂದರೆ ಕಾಳನ್ನು ಹಾಕಿ ಅಡುಗೆ ಮಾಡ್ಕೋಬೋದು. ಹಾಗಾಗಿ ಇಷ್ಟು ತರಕಾರಿ ಬೇಸಿಕ್ ಅಂತೂ ಯಾವಾಗಲೂ ಇರ್ತೈತಿ. ಮತ್ತು ಕಾಯಿಪಲ್ಯಕ್ಕೆ ಏನೇನು ಬೇಕಲ್ಲ ಅದು ಸೊಪ್ಪು ಇಂಥದ್ದೇನು ಅಂಗಡಿ ಒಳಗೆ ಏನು ಫ್ರೆಶ್ ಆಗಿ ಸಿಗ್ತೈತಿ ಅದನ್ನು ತೊಗೊಂಡು ಬಂದಿರ್ತೇನೆ ನಾನು. ಅದ್ರ ಮೇಲೆ ಅಡುಗೆ ಮಾಡ್ಕೋತೀನಿ ನೋಡಿರಿ. ವಾರದಾಗ 2 ಸರಿ ತರಕಾರಿ ತೊಗೊಂಡು ಬರ್ತೀನಿ. ಹಿಂದಿನ ದಿವಸನೇ ನಾವು ಸಂಜೆ ಮುಂದೆ ಒಂದು 5 ಗಂಟೆಗೆಲ್ಲ ತರಕಾರಿ ತೊಗೊಂಡು ಬನ್ನಿ ಅಂದ್ರೆ ರಾತ್ರಿ ಹಿಂಗೆ 8 ಗಂಟೆಗೆಲ್ಲ ಬೇಗ ಊಟ ಆಗಿ ಪಾತ್ರೆನೂ ಎಲ್ಲ ತೊಳೆದು ಬಿಡ್ತೀನಲ್ಲ. ಆಮೇಲೆ ನಾನು ಬಿಗ್ ಬಾಸ್ ನೋಡಿ ಮಲ್ಕೊಳ್ಳೋವರೆಗೂ 11 ಗಂಟೆವರೆಗೂ ನಾನು ಫ್ರೀಯಾಗೇ ಇರ್ತೀನಿ. ಇತ್ತೀಚೆಗಂತೂ ನಾನು ಸರಿಯಾಗಿ ಬಿಗ್ ಬಾಸು ನೋಡ್ತಿಲ್ಲ. 10 ಗಂಟೆ 10ವರೆಗೆಲ್ಲ ಮಲ್ಕೊಂಡು ಬಿಡ್ತೀನಿ. ಮಧ್ಯಾಹ್ನ ಮಲ್ಗಂಗಿಲ್ಲಲ್ಲ ಈಗ, ಹಾಗಾಗಿ ಬೇಗ ನಿದ್ದೆ ಬರ್ತೈತಿ. ಮುಂಚೆ ಆದ್ರೆ ಮಧ್ಯಾಹ್ನ ಮಲ್ಕೋತಿದ್ನಿ 11 ಗಂಟೆವರೆಗೂ, ಇನ್ನು 12 ಗಂಟೆವರೆಗೂ ಎಚ್ಚರ ಇರ್ತಿದ್ನಿ. ಆದರೆ ಇವಾಗ ಮಧ್ಯಾಹ್ನ ಮಲ್ಗಂಗಿಲ್ಲ. ಮಧ್ಯಾಹ್ನ ವಿಡಿಯೋ ಎಡಿಟಿಂಗ್ ಎಲ್ಲ ಇರ್ತೈತಲ್ಲ, ಹಾಗಾಗಿ ಮಧ್ಯಾಹ್ನ ಮಲ್ಗೋದಿಲ್ಲ. ಮತ್ತು ಬಟ್ಟೆ ಹೊಲಿಯೋದು ಕೆಲಸ ಇರ್ತೈತೆ ನನಗೆ. ಅದಕ್ಕೋಸ್ಕರ ನನಗೆ ಬೇಗ ಒಂದು 9:30 10 ಗಂಟೆಗೆಲ್ಲ ಸಿಕ್ಕಾಪಟ್ಟೆ ನಿದ್ದೆ ಬರತ್ತಿರ್ತೈತಿ. ಕೂತ್ಕೊಳ್ಳೋಕ್ಕಾಗಂಗಿಲ್ಲ, ಅಷ್ಟೊಂದು ನಿದ್ದೆ ಬರತ್ತಿರ್ತೈತಿ. ಹಾಗಾಗಿ ನಾನು ಬೇಗ 8 ಗಂಟೆಗೆಲ್ಲ ಕಿಚನಲ್ಲಿರೋ ಎಲ್ಲ ಕೆಲಸ ಮುಗಿಸ್ಕೊಂಡು ನಾಳೆಗೆ ಏನು ಬೇಕಲ್ಲ ಅದನ್ನೆಲ್ಲನೂ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. 10 o'clockವರೆಗೂ ಎಲ್ಲ ಮಾಡ್ಕೊತೀನಿ. 10 ಗಂಟೆಗೆ ಹೋಗಿ ಮಲ್ಕೊಂಡು ಬಿಡ್ತೇನೆ ನೋಡಿರಿ. ಇವತ್ತು ಅಷ್ಟೇ ನಾಳೆಗೆ ನಾನು ಕ್ಯಾಪ್ಸಿಕಮ್ ಪಲ್ಯ ಚಪಾತಿ ಮಾಡಬೇಕಂತ ಅಂದ್ಕೊಂಡಿದ್ನಿ. ಹಾಗಾಗಿ ಇವಾಗೆಲ್ಲ ಕ್ಯಾಪ್ಸಿಕಮೆಲ್ಲ ಹೆಚ್ಚಿಟ್ಕೊಂಡ್ರಾಯ್ತು. ನಾಳೆ ಬೆಳಗ್ಗೆಗೆ ಒಗ್ಗರಣೆ ಹಾಕೋಕೆ ಈಸಿ ಆಗ್ತದೆ ಅಂತೇಳಿ ಎಲ್ಲನೂ ನಾನು ಇವಾಗ ರೆಡಿ ಮಾಡ್ಕೊಳಕತ್ತಿದ್ನಿ. ಮತ್ತು ಸ್ವಲ್ಪ ಕಾರ್ನದು ಎಲ್ಲ ತೊಗೊಂಡು ಬಂದಿದ್ನಿ. ಅವನು ಅಷ್ಟೇ ನಾವು ಆಗ ಬಿಡಿಸಿ ಆಗ ಬೇಯಿಸಿ ಎಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ. ಅದಕ್ಕೋಸ್ಕರ ನಾನು ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ನಿ ಇವತ್ತು. ಮತ್ತು ಈಗ ಬೆಣ್ಣೆ ಕಡಿಯೋದು, ಫ್ರಿಜ್ ಒರೆಸೋದು ಈ ಥರ ಎಲ್ಲ ಏನು ಕೆಲಸ ಇರ್ತಾವಲ್ಲ ಅವನೂ ಅಷ್ಟೇ ನಾನು ದಿನ 8 ಗಂಟೆ ಮುಂದೆ ಫ್ರೀ ಆಗಿದ್ದಾಗ ಮಾಡ್ಕೊಂಡಿರ್ತೇನೆ ನೋಡಿರಿ. ಇಡೀ ದಿವಸ ಕೆಲಸ ಮಾಡಬೇಕಂತ ಏನಿಲ್ಲ. ಬೆಳಗ್ಗೆ ಎದ್ದು ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸಿ 10 ಗಂಟೆಗೆಲ್ಲ ನಂದು ಅಡುಗೆ ಕೆಲಸ ಎಲ್ಲ ಮುಗೀತಂದ್ರೆ ನಾನು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿರ್ತೇನಲ್ಲ
ಅರ್ಧ ಮುಕ್ಕಾಲು ಗಂಟೆ ರೆಸ್ಟ್ ಮಾಡ್ತೀನಿ. ಆಮೇಲೆ ಹೋಗಿ ಸಾನ್ವಿನ ಕರ್ಕೊಂಡು ಬರ್ತೀನಿ. 1 o'clock ಕರ್ಕೊಂಡು ಬಂದಾದ್ಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ಹಂಗಾದ್ರೆ ಹೊಲಿತಾನೆ, ಇಲ್ಲ ಅಂತಂದ್ರೆ ವೀಡಿಯೋ ಎಡಿಟ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನಂತರ ನಾವು ಮಧ್ಯಾಹ್ನ ಒಂದು ಅರ್ಧ ಗಂಟೆ 1 hour ಮಲ್ಕೊಂಡಿದ್ದೀವಿ ಅಂದ್ರೆ ಎಷ್ಟೊಂದು ಎನರ್ಜಿ ಬಂದಂಗೆ ಆಕತಿ. ಹಾಗಾಗಿ ಸಂಜೆ ಮುಂದೆ ಮತ್ತು ಏನೇನು ಕೆಲಸ ಅದಾವಲ್ಲ ಅವನ್ನೆಲ್ಲನೂ ನಾನು ಹುಡುಕೊಂಡು ಕೆಲಸ ಮಾಡ್ತೀನಿ ನೋಡ್ರಿ. ಇವಾಗ ಇದೇನು ಪ್ಲಾಸ್ಟಿಕ್ದು ಮಿಷನ್ ತರಿಸಿದ್ನೆಲ್ಲ ಸೆಲ್ಫ್ ಥರ ಅದಾವೆ, ಇವನ್ನೆಲ್ಲನೂ ನಾನು ತೆಗೆದಿಟ್ಟಿದ್ನಿ ಬೇಡ ಅಂಥೇಳಿ. ಮಧ್ಯಾಹ್ನ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಲೈಟ್ ಅದೆಲ್ಲ ಫಿಕ್ಸ್ ಮಾಡಿದ್ನಿ. ಆ ಜಾಗ ಯಾಕೋ ಖಾಲಿ ಅಂತ ಅನ್ಸಕತ್ತಿತ್ತು ವೀಡಿಯೋ ಮಾಡುವಾಗ. ಅದಕ್ಕಾಗಿ ಅವನ್ನ ಹಾಕಿ ನೋಡ್ರಿ, ವಾಪಸ್ ಹಾಕಿ ಎಲ್ಲ ತೊಳೆದು ಸಣ್ಣ ಏನು ಪ್ಲ್ಯಾಂಟ್ ಇದ್ವಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಅವನು ಎಲ್ಲನೂ ಅದರೊಳಗೆ ಇಟ್ನಿ. ನೋಡೋಕೆ ಇವಾಗ ಒಂಥರ ಚಂದ ಕಾಣಿಸಕೈತು. ಕಾರ್ ತೊಗೊಂಡು ಬಂದಿದ್ನಿ. ನಮ್ಮ ಮನ್ಯಾಗಂತೂ ವಾರಕ್ಕೆ 2ರಿಂದ 3 ಗೊಂಜಾಳ ತಿನ್ನಿ ಅಂತ ತಿಂತೀವಿ. ಇವಾಗ ಅಷ್ಟೇ ತೊಗೊಂಡು ಬಂದಿದ್ನಿ. ಇದು ಸಾನ್ವಿಗೆ ಸ್ನ್ಯಾಕ್ಸ್ಗೆ ಹಾಕಕ್ಕೆ ಮತ್ತು ಸಲಾಡ್ ಮಾಡೋಕ್ಕೆ ನಮ್ಮ ಮನೆಯವ್ರಿಗೆ. ಈಗ ಎಲ್ಲ ಬಿಡಿಸಿ ಡಬ್ಬಿ ಒಳಗೆ ಇಟ್ಕೊಟ್ರೆ ಬೆಳಗ್ಗೆ ಡೈರೆಕ್ಟಾಗಿ ಕುದಿಯೋಕೆ ಇಡ್ಬೋದು. ನಾವು ಹಂಗನೇ ಇಟ್ಕೊಂಡು ಬೆಳಗ್ಗೆನೇ ಎಲ್ಲ ಮಾಡ್ತೀವಂದ್ರೆ ಇದ್ರಾಗ ನಾವು ಒಂದು 10-15 ನಿಮಿಷ ವೇಸ್ಟಾಗಿ ಬಿಡ್ತೈತಿ ಎಲ್ಲ ಬಿಡಿಸ್ಕೊಳಕ್ಕೆ. ಬೇರೆ ಕೆಲಸ ಮಾಡೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಇವಾಗ ಎಲ್ಲನೂ ಬಿಡ್ಸತ್ತಿದ್ನಿ. ಸಾನ್ವಿಯನ್ನು ನಾನು ಮಾಡ್ತೀನಮ್ಮ, ನಿಂಗೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಕ್ಕೆ ಬಂದು ಕೂತ್ಕೊಂಡಿದ್ಲು. ನಾನು ಕಾರ್ನ್ ಬಿಚ್ಚಬೇಕಾದ್ರೆ ನನಗೆ ಅರ್ಧ ಕೊಡಮ್ಮ, ನೀ ಅರ್ಧ ಸುಲಿ ಅಂತ ಹೇಳತ್ತಿದ್ಲು. ಹಂಗಾಗಿ ಸರಿ ಆಯ್ತಮ್ಮ ಅಂಥೇಳಿ ಫಸ್ಟ್ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಈಗ ಆಕಿಗೊಂದು ಅರ್ಧ ಕೊಟ್ಟರೆ ಆಕಿ ಸುಲ್ಕೊಂದು ಕುಂದಿರ್ತಾಳು. ಆಮೇಲಿಂದ ನಾನು ಎಲ್ಲ ತರಕಾರಿನೆಲ್ಲ ಕಟ್ ಮಾಡ್ಕೋತೀನಿ. ಇವಾಗ ಟಿ ವಿ ನೋಡ್ಕೊತ ಕುಂದ್ರೋಗಂದ್ರೆ ಆಕೆ ಹೋಗಿ ಕುತ್ಕೊಂಡ್ಬಿಡ್ತಾಳು. ಆದರೆ ಆಕೆಗೆ ನಾನು ಅಡುಗೆ ಮನೆಯೊಳಗೆ ಈ ರೀತಿ ನಾನು ವೀಡಿಯೋ ಮಾಡ್ಕೊತ ಕೆಲಸ ಮಾಡಕತ್ತಿದ್ನಿ ಅಂದ್ರೆ ಆಕೆಗೆ ಟಿ ವಿ ನೋಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಆಕೆ ನಾನು ಮಾಡ್ತೇನಮ್ಮ, ಏನಾದರೂ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂಥೇಳಿ ಬಂದು ಯಾವಾಗಲೂ ನನ್ನ ಜೋಡಿಯೇ ಇರ್ತಾಳು. ಇವತ್ತು ಅಷ್ಟೇ ನಾನು ಹೋಗಿ ಆರಾಮಾಗಿ ಟಿ ವಿ ನೋಡೋಗಮ್ಮ, ನಾನು ಮಾಡ್ಕೋತೀನಿ ಕೆಲಸ ಅಂದರೆ ಕೇಳ್ತಾ ಇರಲಿಲ್ಲ. ನಾನು ಮಾಡ್ಕೊಡ್ತೀನಮ್ಮ ಅಂಥೇಳಿ ಬಂದಿದ್ಲು. ಆಕೆ ಕೈಲಿ ಎಷ್ಟಾಗ್ತದಲ್ಲ ಅಷ್ಟೇ ಸಣ್ಣ ಪುಟ್ಟ ಹೆಲ್ಪನ್ನು ನನಗೆ ಮಾಡಿಕೊಡ್ತಾಳೆ ನೋಡ್ರಿ ಸಾನ್ವಿ. ಕಾರ್ನೆಲ್ಲ ನಾನು ಬೇಗ ಬಿಡಿಸ್ಬಿಟ್ನಿ. ಆದರೆ ಆಕೆಗೆ ಅಷ್ಟು ನೀಟಾಗಿ ಬಿಡ್ಸೋಕೆ ಬರತ್ತಿರಲಿಲ್ಲ. ಅದನ್ನು ನಾನು ಬಿಡಿಸ್ಕೊ ಅಂತ ಭಾಳ ಹೊತ್ತನ ಕೂತಿದ್ಲು. ನನಗೂ ಚಳೆಲ್ಲ ಬಿಡಿಸಿ ಒಂದು ಡಬ್ಬಿ ಒಳಗೆ ಹಾಕಿ ಎತ್ತಿಟ್ನಿ. 2 ಕಾರ್ನ್ ತಂದಿದ್ನಿ. ಅದರೊಳಗೆ 1 ಕಾರ್ನ್ ಆಲ್ರೆಡಿ ನಾವು ತಿಂದು ಖಾಲಿ ಮಾಡಿಬಿಟ್ಟಿದ್ದೀವಿ. ಇದು ಒಂದೇ ಇತ್ತು. ಇದನ್ನು ಎಲ್ಲ ಬಿಡಿಸಿ ಡಬ್ಬಿಗೆ ಹಾಕಿ ಎತ್ತಿಟ್ಕೊಳಕತ್ತೀನಿ. ಆಮೇಲೆ ಅಲ್ಲಂದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಾನೆ ನಾನು ಕಟ್ಟಿಯೋದು ಎಲ್ಲ. ಹಾಗಾಗಿ ಯಾವಾಗಲೂ ಕ್ಲೀನಾಗೈತೆ ಅಂತ ಅನಿಸ್ತತಿ ಕಿಚನ್ನು. ಈರುಳ್ಳಿನ ನಾವು ಪೂರ್ತಿ ಸಣ್ಣಗೆ ಹೆಚ್ಚಿ ಇಟ್ಕೋಬಾರ್ದು. ಆ ರೀತಿ ಕಟ್ ಮಾಡಿ ತಿಂದರೆ ಅದು ಒಳ್ಳೆಯದಲ್ಲ. ಹಾಗಾಗಿ ನಾನು ಬರೀ ಮೇಲ್ಗಡೆ ಸಿಪ್ಪೆ ಮಾತ್ರ ಬಿಡಿಸಿ ತೊಳೆದು ಡಬ್ಬಿ ಒಳಗೆ ಹಂಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಬೇಗ ತೊಗೊಂಡು ನಾವು ಹಂಗೆ ಹೆಚ್ಕೋಬೋದು. ಇದ್ರೊಳಗೂ ಸ್ವಲ್ಪ ಟೈಮ್ ಸೇವ್ ಆಕತ್ತೆ ನೋಡ್ರಿ. ನಾಳೆ ಏನೇನು ಮಾಡೋಕ್ಕೆ ಬೇಕಲ್ಲ, ಸಲಾಡ್ ಮಾಡೋಕ್ಕೆ, ಪಲ್ಯ ಮಾಡೋಕ್ಕೆ, ಯಾವುದ್ಯಾವ್ದಕ್ಕೆ ಬೇಕಲ್ಲ ಅದಕ್ಕೆಲ್ಲನೂ ಈರುಳ್ಳಿನ ಈ ಥರ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ನಾನು ಇವಾಗ ಒಂದು ಡಬ್ಬಿ ಒಳಗೆ ಹಾಕಿಟ್ಕೊತೀನಿ. ಬೆಳಗ್ಗೆ ಹಂಗೆ ತೊಗೊಂಡವ್ರು ಬೇಗ ಹೆಚ್ಕೋಬೋದು. ಹಾಗಾಗಿ ದಹಿ ಕ್ಯಾಪ್ಸಿಕಮ್ ಕರ್ರಿ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಅದು ನಾನು ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದು ನಿಮಗೆ. ಇವತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಜಾಸ್ತಿ ತೊಗೊಂಬಂದಿದ್ದು ನಾನು, ನಾಳೆಗೆ ಚಪಾತಿ ಜೋಡಿ ಮಾಡಿರಾತಂತೇಳಿ. ಹಾಗಾಗಿ ಕ್ಯಾಪ್ಸಿಕಮ್ ಎಲ್ಲನೂ ನಾನು ಫಸ್ಟ್ ತೊಳ್ಕೊಂಡು ಆಮೇಲೆ ಕಟ್ ಮಾಡಿ ಒಂದು ಡಬ್ಬಿ ಒಳಗೆ ಹಾಕಿಟ್ಕೋತೀನಿ. ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡೋದು ರೆಸಿಪಿ ತೋರಿಸಿದ್ದೀನಿ. ಇದನ್ನು ನಾವು ಅಷ್ಟು ಫ್ರೈ ಮಾಡಬೇಕಂತ ಏನಿರಂಗಿಲ್ಲ. ಒಂದೇ ಸರಿ ಒಗ್ಗರಣೆ ಹಾಕಿ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಬಿಡೋದು ಇದನ್ನು. ಹಾಗಾಗಿ ಇದು ಬೇಗ ಆಗ್ತತಿ ಪಲ್ಯ. ಹಂಗೆ ಇದನ್ನು ನಾನು ಪಲ್ಯ ಮಾಡ್ತೇನೆ ನೋಡ್ರಿ. ಮುಂಚೆ ಒಂಥರ ಮಾಡ್ತಿದ್ನಿ, ಬದ್ನೆಕಾಯಿ ಪಲ್ಯ ಮಾಡ್ತೀವಲ್ಲ ಆ ರೀತಿ ಮಾಡ್ತಿದ್ನಿ. ಆದರೆ ಅದಕ್ಕೆ ನಾವು ಫಸ್ಟ್ ಕ್ಯಾಪ್ಸಿಕಮ್ ಎಲ್ಲ ನಾವು ಫ್ರೈ ಮಾಡಿ ಎತ್ತಿಟ್ಕೋಬೇಕು. 2 ಕೆಲಸ. ಇದಾದರೆ ಹಾಗಿಲ್ಲ, ಒಂದೇ ಸಾರಿ ನಾವೆಲ್ಲ ಮಸಾಲೆ ಹಾಕಿ ಶೇಂಗಾ ಪುಡಿಯೋದು ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಂಡು ಬಿಡೋದು. ಆ ಒಟ್ಟಿಗೆ ಎಲ್ಲ ಪಲ್ಯನ ಆಗಿಬಿಡ್ತೈತಿ. ಆವಾಗಿಂದ ನಾನು ಇದನ್ನ ಮಾಡತ್ತೇನೆ ನೋಡ್ರಿ. ಇದು ಟೇಸ್ಟನ್ನು ಚಲೋ ಇರ್ತೈತಿ ಮೊಸರು ಹಾಕಿ ಮಾಡೋದ್ರಿಂದ. ಚಪಾತಿ ಜೋಡಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗಾಗಿ ಕ್ಯಾಪ್ಸಿಕಮ್ ಎಲ್ಲನೂ ನಾನು ಕಟ್ ಮಾಡಿ ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡು ಮತ್ತಂಗೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಈಗ ಬೆಳ್ಳುಳ್ಳಿ ಸಾಂಬಾರು ಮಾಡೋಕ್ಕೆ ಏನೋ ಮಾಡೋಕ್ಕಾದ್ರೂ ಬೆಳ್ಳುಳ್ಳಿ ಬೇಕೇ ಬೇಕು. ಅದಕ್ಕೋಸ್ಕರ ಬೆಳ್ಳುಳ್ಳಿನೂ ಎಲ್ಲನೂ ಬಿಡಿಸಿಟ್ಕೊಳಕತ್ತೀನಿ. ಯಾವಾಗಲೂ ಅಷ್ಟೇ ಮಧ್ಯಾಹ್ನ ಟಿ ವಿ ನೋಡೋ ಟೈಮಲ್ಲದು ನಾನು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರ್ತೀನಿ. ನಾಳೆಗೆ ಬೇಳೆ ಸಾರಿಗೆ ಬೆಳ್ಳುಳ್ಳಿ ಎಷ್ಟು ಬೇಕಲ್ಲ ಅಷ್ಟನ್ನು ಬಿಡಿಸಿಟ್ಕೊಳಕತ್ತೀನಿ ನೋಡ್ರಿ. ನನಗಂತೂ ಹುಷಾರಿಲ್ಲದೆ ಇದ್ದದಕ್ಕಾಗಿ ಇಷ್ಟ ವಾಯ್ಸ್ ಓವರ್ ಕೊಟ್ಟರು ಸಿಕ್ಕಾಪಟ್ಟೆ ಸುಸ್ತಾಗತ್ತೈತಿ. ವಾಯ್ಸ ಬರ್ವಾತು.
ಆದರೂ ನಾನು ಇವಾಗ ಕಂಟಿನ್ಯೂಸ್ ಆಗಿ ಎಷ್ಟು ದಿವಸದಿಂದ ವೀಡಿಯೋ ಹಾಕತ್ತೇನೆ ನಾನು, ಒಂದು ವಾರ ಆಯ್ತು ಅಂತ ಅನಿಸ್ತತಿ. ಮತ್ತು ಇವತ್ತು ಒಂದು ದಿವಸ ಬಿಟ್ಟರೆ ನಾಳೆಗೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಬರೋಂಗಿಲ್ಲ. ಅದಕ್ಕೋಸ್ಕರ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀರಿ ಅಂತೇಳಿ ನಾನು ಕಷ್ಟ ಆದ್ರೂ ವಾಯ್ಸ್ ಓವರ್ ಕೊಡಾಕತ್ತೀನಿ. ಬೆಳ್ಳುಳ್ಳಿನೆಲ್ಲ ಬಿಡಿಸಿ ಒಂದು ಡಬ್ಬಿಯೊಳಗೆ ಹಾಕಿ ಎತ್ತಿಟ್ಕೊಂಡು ಇವಾಗ ಸಲಾಡ್ ಮಾಡೋಕ್ಕೆ ನಾನು ಕಾಳು ಡ್ರೈ ಫ್ರೂಟ್ಸು ಎಲ್ಲನೂ ನೆನೆಯಿಡಾಕತ್ತೀನಿ ನೋಡಿರಿ. ಇದಂತೂ ರೆಗ್ಯುಲರಾಗಿ ಡೈಲಿ ಏನೋ ಮಿಸ್ ಆದರೂ ಇದು ಮಾತ್ರ ಮಿಸ್ ಆಗಂಗಿಲ್ಲ. ಇವತ್ತು ಅಷ್ಟೇ ಕಡಲೆಕಾಳು ಹೆಸರು ಕಾಳು ಹಾಕಾಕತ್ತೀನಿ. ಒಂದೊಂದು ದಿವಸ ಕಾಬೂಲ್ ಕಡಲೆನೂ ಹಾಕಿ ಮಾಡಿರ್ತೀನಿ, ಆದ್ರೆ ನಮ್ಮ ಮನೆಯವ್ರಿಗೆ ಅದೆಲ್ಲ ಸಲಾಡ್ ಇಷ್ಟ ಆಗಂಗಿಲ್ಲ, ಇದೇ ಇಷ್ಟ ಆಗ್ತದೆ ನೋಡಿರಿ. ಬೆಳಗ್ಗೆ ಸ್ವಲ್ಪ ಶೇಂಗಾ ಕಾಳು ಹಾಕಿ ಮತ್ತು ಒಂಚೂರು ಕಾರ್ನ್ ಹಾಕಿ ನಾನು ಬೇಯಿಸಿ ಕೊಟ್ಟಿರ್ತೀನಿ. ಇನ್ನು ಎಷ್ಟೊಂದು ಥರ ಸಲಾಡ್ ಮಾಡ್ಬೋದು, ಆದ್ರೆ ನಮ್ಮ ಮನೆಯವ್ರಿಗೆ ಯಾವುದೂ ಇಷ್ಟ ಆಗಂಗಿಲ್ಲ. ರೆಗ್ಯುಲರಾಗಿ ಕಡಲೆಕಾಳು ಮತ್ತು ಹೆಸರು ಕಾಳು ಹಾಕಿ ಮಾಡಿರ್ತೀನಿ ನಾನು. ಕಡಲೆಕಾಳು ಹೆಸರು ಕಾಳು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಕಡಲೆಕಾಳು ತಿನ್ನೋದ್ರಿಂದ ಬ್ಲಡ್ ಕಡಿಮೆ ಇತ್ತಂದ್ರೆ ಅದು ಇನ್ಕ್ರೀಸ್ ಆಕತಿ, ನೆಂದಿರೋ ಕಡಲೆ ತಿನ್ನೋದ್ರಿಂದ. ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಆಗ್ತೈತಿ, ಹಾಗಾಗಿ ಕಡಲೆಕಾಳನ್ನ ಡೈಲಿ ತಿನ್ನಬೇಕು. ಯಾರಿಗೆ ಬ್ಲಡ್ ಕಡಿಮೆ ಐತಿ ಅಂತ ಅನ್ನಿಸ್ತತ್ಲ ಅವರು ದಿನ ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿರೋ ಕಡಲೆ ಮತ್ತು ಬೆಲ್ಲ ತಿನ್ನಿರಿ, ಬೇಗ ಇನ್ಕ್ರೀಸ್ ಆಗ್ತೈತಿ. ನಮ್ಮ ಮನೆಯವ್ರಿಗೆ ಬ್ಲಡ್ ಕಡಿಮೆ ಆದಾಗ ನಾನು ಡೈಲಿ ಅದನ್ನು ಕೊಡ್ತಿದ್ನಿ. ಅವ್ರಿಗೆ ಒಂದು ವಾರ 15 ದಿವಸದೊಳಗನ ಬ್ಲಡ್ಡು 11 ಪಾಯಿಂಟ್ ಬಂದಿತ್ತು ನೋಡ್ರಿ. ಹಾಗಾಗಿ ಕಡಿಮೆ ಇದ್ದವರು ನೆನೆಸಿರೋ ಕಡಲೆಕಾಳು ಬೆಲ್ಲನ ತಿನ್ನಿರಿ. ನಾನೀಗ ಡ್ರೈ ಫ್ರೂಟ್ಸನ್ನು ಎಲ್ಲನೂ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿರಿ. ಬೆಳಗ್ಗೆ ಲೇಟಾಗಿದ್ರೂ ನಾವು ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೋಬೋದು. ಯಾರು ವರ್ಕಿಂಗ್ ವುಮೆನ್ ಇರ್ತಾರೆ ಅವರಿಗೆ ಈ ವಿಡಿಯೋ ಸ್ವಲ್ಪ ಹೆಲ್ಪ್ ಆಗೈತೆ ಅಂತ ಅಂದ್ಕೊಳ್ತೀನಿ. ಮತ್ತು ಸಣ್ಣ ಮಕ್ಕಳು ಇರೋರು ಅಷ್ಟೇ, ಈ ಟೈಮ್ದಾಗ ಆದ್ರೆ ಮಕ್ಕಳೆಲ್ಲ ಮಲಗಿರ್ತಾವೆ. ನಾವು ಈ ರೀತಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಲೇಟಾಗಿದ್ದರೂ ಬೇಗ ಅಡುಗೆ ಆಗ್ತತಿ, ಬೇಗ ಎದ್ರೂ ಇನ್ನೂ ಬೇಗ ಕೆಲಸ ಮುಗಿತತಿ. ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಬಾಯ್.